ಡಾಂಗ್ಲಿಂಗ್ ಅಂತ. ಆದ್ರೂ ಇಲ್ಲಿ ವ್ಯೂ ಬರ್ಬೇಕು ಅನ್ಕೋ ಒಂದ್ಸಲ, ಯಾವತ್ತೂ ಬಂದಿರ್ಲಿಲ್ಲ. ಇರೋ ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿಂಪ್ಲಿ ಬೆಲ್ ಇದು ಅಷ್ಟೇ. ನಮಸ್ಕಾರ ಗುರುಗಳೇ, ನಾವು ಹೋಗ್ತಾರ ಪ್ಲೇಸ್ ಬಂದು ಇವತ್ತು ಮಿನಿ ಟಿಬೇಟ್ ಥರ ಇರೋ ಒಂದು ಜಾಗಕ್ಕೆ. ಇದು ಬಂದು ಕೊಳ್ಳೇಗಾಲದ ಹತ್ರ ಇರೋದು. ಬನ್ನಿ ಯಾವ ಥರ ಇದೆ ಪ್ಲೇಸ್ ಅಂತ ನೋಡೋಣ. ಸತ್ಯಮಂಗಲಮ ಮಲೆ ಮಹದೇಶ್ವರ ಬೆಟ್ಟ ಗೊತ್ತಿಲ್ಲ, ಬಟ್ ನಾವಿರೋದು ಕೊಳ್ಳೇಗಾಲದಲ್ಲಿ. ಕೊಳ್ಳೇಗಾಲ ದಾಟಾಯ್ತು, ಅದ್ರ ಮುಂದೆ ಬಂದಿದ್ದೀವಿ. ಲೀಡರ್ ರಜತ್ ಸಾಸ್ ಅವ್ರು ಮಾತಾಡ್ತಾರೆ. ನಮಸ್ಕಾರ, ಥ್ಯಾಂಕ್ ಯು ಫಾರ್ ಫಾರ್ವರ್ಡಿಂಗ್ ಟು ಮೀ. ಈಗ ನಾವು ಬರ್ತಿರೋದು ಯಾವ್ದು ಡಾಂಗ್ಲಿಂಗ್ ಅಂತ. ಏಯ್, ಇಲ್ಲಿ ನಾವ್ ಯಾವಾಗ್ಲೂ ಬಂದಿದೀನಿ. ಎಲ್ಲರ ಕೂರಿಸ್ತಾ ಇದ್ದೀರಾ ಗಣೇಶನ? ಬಸ್ ಸ್ಟ್ಯಾಂಡ್. ಸೊ ಈ ಪ್ಲೇಸ್ ಮಿನಿ ಟಿಬೇಟ್ ಅಂತ ಏನಕ್ಕೆ ಕರೀತಾರೆ ಅಂತ ಅಂದರೆ, ಇಲ್ಲಿ ಜಾಸ್ತಿ ಟಿಬೇಟಿಯನ್ಸ್ ವಾಸವಾಗಿದ್ದಾರೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಿ ಕರ್ಕೊಬಂದು ಈ ಪ್ಲೇಸ್ನ ತೋರಿಸ್ಬೋದು. ದ ಬೆಸ್ಟ್ ಟೈಮ್ ಟು ವಿಸಿಟ್ ಈ ಪ್ಲೇಸು ಅಂತ ಅಂದರೆ ಸೆಪ್ಟೆಂಬರ್ ಟು ಫೆಬ್ರವರಿಲಿ ವಿಸಿಟ್ ಮಾಡ್ಬೋದು ನೀವು. ನಮ್ಮ ಎಸ್ ಜಿ ಅವರು, ನಮ್ಮ ಆದರ್ಶ್ ಅವರು, ನಮ್ಮ ಬೋಪಣ್ಣ ಇರೋ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ ನನ್ನ. ಇರೋ 60 ತೆಗಿತಾ ಇದ್ದಾನೆ. ಸೊ ನಾವು ಹೋಗ್ತಿರೋ ಪ್ಲೇಸ್ ಬಂದು ಆ ಕಡೆ ಇದೆ, ಅಲ್ಲಿ ಆ ಸೈಡ್ ಇದೆ. ಸೊ ಅಲ್ಲಿಗೆ ಹೋಗಿ ತುಂಬ ಇನ್ನೂ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕಾಗಿದೆ. और एक चिकन 2 चिकन टुक्का और 1 चिकन 10 टुक्का और एक ಟಿಬೇಟಿಯನ್ ಬಟರ್ ಟೀ 5. ಯಾಕೋ ಮಳೆ ಟೀ. ಸೊ ನಾವೇನು ಆರ್ಡರ್ ಮಾಡಿದ್ವು ಅಂದರೆ ಬಟರ್ ಟೀ ಆರ್ಡರ್ ಮಾಡಿದ್ದು. ಸೊ ಟಿಬೇಟಿಯನ್ ಬಟರ್ ಟೀ. ಸೊ ಇದು ಹೊಸದಾಗಿ ಒಂಥರ ನ್ಯೂ ಥರ ನನಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಸೂಪರ್. ಏನಂದರೆ ಸ್ವಲ್ಪ ಸಾಲ್ಟಿ ಇದೆ, ಬಟರ್ ಟೇಸ್ಟ್ ಬರ್ತಿದೆ. ಸೊ ಇದು ಯಾಕೆ ಈ ಥರ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ದಾವಾ ಕಡಿಮೆ ಅಂತ ಮಾಡ್ತಾರೆ ಅಂತೆ. ಸೊ ಎಲ್ಲಿ ಅಂದರೆ ಟಿಬೇಟ್ ಸೈಡು, ಲೇ ಲಡಾಖ್ ಸೈಡು, ಆ ಕಡೆ ಸೈಡ್ ಮಾತ್ರ ಹಿಂಗೆ ಮಾಡೋದು ಅಂತ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಪ್ಲೇಸ್ ಬಂದು ತುಂಬ ಸೈಕಾಗಿದೆ. ಸೊ ನೋಡ್ತಾ ಇರ್ಬೋದು, ಅಲ್ಲೆಲ್ಲ ತುಂಬ ಮಳೆ ಬರ್ತಿದೆ. ನೋಡಿ ಆ ಕಡೆ ನೋಡ್ತಾ ಇದ್ದಾರಲ್ಲ, ಆ ಕಡೆ ಮಳೆ ಬರ್ತಿಲ್ಲ, ಭಯಂಕರ ಬಿಸಿಲಿದೆ. ಈ ಕಡೆ ಮಾತ್ರ ಫುಲ್ ಮಳೆ, ಕ್ಲೌಡಿ. ಈ ಕಡೆ ಫುಲ್ ಕ್ಲೌಡಿ ಹೆಂಗೆ ಅಂದ್ರೆ ನಮ್ಮ ಸಾಸ್ ಥರ ಎರಡೆರಡು ಥರ ಮೂಡಿ. ಎರಡೆರಡು ಥರ ಮೂಡಿ. ಇಲ್ಲೇ ಇವನೇ ಮೂಡಿ ನನ್ನ ಮಗ. ಇವಾಗ ಹ್ಞೂ ಅಂತಾನೆ, ನಾಳೆ ಇಲ್ಲ ಅಂತಾನೆ. ಹಂಗೆ ನಮಸ್ಕಾರ ಮಾಡ್ತಂದು ಯಪ್ಪ. ಇಲ್ಲಿ ಬೇಸಿಕಲಿ ಏನಂತಂದರೆ, ಫಾರ್ಮಿಂಗ್ಗೆ ಬೇಸಾಗಿ ಇಟ್ಕೊಂಡಿರ್ತಾರೆ ಅವ್ರ ಜಾಬ್ನ. ಫಾರ್ಮಿಂಗ್ಗೆ ಫುಲ್ ಬೇಸು. ಈ ಥರ ಒಂದು ರೆಸ್ಟೋರೆಂಟ್ಸು
ಆ್ಯಕ್ಚುಲಾಗಿ ಇಲ್ಲಿ ತರಿಸೋ ವೆಜಿಟೇಬಲ್ಸು ಅದೆಲ್ಲ ಅವರೇ ಬೆಳೆಸೋದು. ಹಾಂ. ಸೊ ಇನ್ನೊಂದು ಏನು ಪ್ಲ್ಯಾನ್ಸ್ ಇದ್ದಿದ್ದು ಅಂದರೆ ನಮಗೆ ಬೈಕಲ್ಲಿ ಬರೋ ಪ್ಲ್ಯಾನ್ಸ್ ಇತ್ತು. ಸೊ ಅದಕ್ಕೆ ನಾವು ನೆಕ್ಸ್ಟು ಏನು ಹಂಗೆ ಹುಷಾರಿರಲಿಲ್ಲ, ಬೇರೆ ಬೈಕಲ್ಲೆಲ್ಲ ಹೋಗೋದು ಬೇಡ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ದೋ, ಮಾನ್ಸೂನ್ ಸೀಸನ್ ಅಲ್ವಾ ಅಂತ. ಸೊ ಅದಕ್ಕೆ ನಮ್ಮ ಆದರ್ಶ್ ಅವರು ಕಾರ್ ತೆಗೆದ್ರು. ಆ ಕಾರಲ್ಲಿ ಬಂದಿದ್ದಕ್ಕೆ ಒಳ್ಳೇದಾಯಿತು. ಸೊ ನೀವು ಇಲ್ಲೇನಾದ್ರು ಬರೋಕ್ಕೆ ಪ್ಲ್ಯಾನ್ ಆಗ್ತಿದ್ದೀರ ಅಂದರೆ ಕಾರಲ್ಲಿ ಟ್ರೈ ಮಾಡಿ ಈ ಮಾನ್ಸೂನ್ ಸೀಸನಲ್ಲಿ. ಸೊ ಬೇರೆ ಸೀಸನಲ್ಲ ಯು ಕ್ಯಾನ್ ಕಮ್ ಬೈಕಲ್ಲಿ ಬರ್ಬೋದು. ಸೊ ಬೈಕ್ ರೈಡಿಗೆ ಇದು ನಮ್ಮದು ಬಿಡು, ವೆಜ್ ಇದು. ವೆಜ್ ಇದು ವೆಜ್ಜು ಬೈ ಪಕ್ಕನಾ? ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ಇದು ವೆಜ್ ನೋಡಿ, ಇನ್ನೊಂದು ಬರ್ಬೇಕಷ್ಟೇ. ವೆಜ್ಜು ಇದೇನು ಇಷ್ಟೊಂದು ಕೊಟ್ಟಿದ್ದಾರೆ, ಪರವಾಗಿಲ್ಲ. ಕಣ್ಣು ಹಾಕ್ಬಾರ್ದು ಹಂಗೆಲ್ಲ ಕಣ್ಣು ಹಾಕ್ಬಾರ್ದು. ತೆಗೆದು ಬಿಡಪ್ಪ, ನಿಂಗೆ ಏನೇನು ಬೇಕು. ಇದೇನ ಇದು? ವೆಜ್. ಇದು ಚಿಕನ್ ಅಲ್ಲ, ಚಿಕನ್ ತುಪ್ಪ. ಇದು ಚಿಕನ್ ತುಪ್ಪ ಮೋಮೋಸ್ ಥರ ಆ ಥರ ಇದೆ ಅಂತ. ಆನಗುಂಟಾ ವೆಜ್ ಇದು. ಆನಗುಂಟ ಏನು ಹೆಂಗಿದೆ? ಅದು ಬಿಡು, ಅದು ಸರಿ ಹೋಗುತ್ತೆ. ಹಾಂ, ಇಲ್ಲಿ ಮೋಮೋಸೇ ಬೇರೆ ಥರ ಇರುತ್ತೆ. ತಿನ್ನೋರು ಹೇಳ್ಬಿಡು ಕೊಡೋಕ್ಕೆ. ಸರ್ ಚೆನ್ನಾಗಿದೆ. ಒಂದು ಫೋರ್ಕ್ ಅಂತಾನೆ ಇದು ಹೆಂಗಿದೆ? ತುಪ್ಪ ಇದ್ದಂಗಿದೆ. ವಾವ್, ಅಲ್ಲ ಅದನ್ನೇ ಟೇಸ್ಟ್ಗೆ ಸುಡ್ತಾ ಇದ್ದರು. ಮೋಮೋಸ್ದು ಇದು. ಓ, ಇದು ಕೈಯಲ್ಲಿ ಚಿಂಟೋಗನ ಪಾಸ ಥರ ಇರುತ್ತೆ ಸ್ವಲ್ಪ. ಏನು ಮಾಡ್ತೀಯಾ? ಇಟ್ಕೊಂಡು ಟೇಸ್ಟ್ ಮಾಡೋಕ್ಕೆ ಊರೆಲ್ಲ ಸುಡ್ತಾರೆ. ಸುಡ್ತೈತಾ? ಸುಟ್ಟೋಗುತ್ತೆ. ನಂದೇ ಅದು, ನನ್ನ ಸ್ಪೂನ್ ಅದು. ಇದು ಹೊಸದು. ಅದು ಒಂದು ಸ್ಪೂನ್ ತಿನ್ನು. ಕ್ವಾಂಟಿಟಿ ನೋಡಿದ್ರೆ ತುಂಬಾ ಜಾಸ್ತಿ ಇದೆ. ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ. ಒಳ್ಳೆ ಪ್ರೈಸ್ಗೆ ವರ್ತ್ ಇದೆ. ಅದೇ ಆ ಪ್ರೈಸ್ ಆ ಥರ ಸ್ಟಾರ್ಟರ್ ಅಲ್ಲೆಲ್ಲ ಜಾಸ್ತಿ ಇದೇ ಥರ ತಿನ್ನೋದು ಫುಡ್ ಐಟಮ್ಸ್ ಬಂದು. ಬೇರೆ ನೀವು ರೈಸ್ ಐಟಮ್ಸ್ ಆಗಲಿ, ಚಪಾತಿ ಐಟಮ್ಸ್ ಆಗಲಿ, ರೋಟಿ ಆ ಥರ ಇದು ಜಾಸ್ತಿ ಇಲ್ಲ. ಈ ಥರ ನೂಡಲ್ಸು, ಯಾಕೆಂದರೆ ಇಟ್ಸ್ ಟಿಬೆಟಿಯನ್ ಕಾಲನಿ ಥರ ಇರೋದ್ರಿಂದ, ಸೊ ಜಾಸ್ತಿ ಸೆಟಲ್ಮೆಂಟ್ ಟಿಬೆಟಿಯನ್ ಸೆಟಲ್ಮೆಂಟ್ ಇರೋದ್ರಿಂದ ಸೊ ಎಲ್ಲ ಈ ಥರನೇ ಜಾಸ್ತಿ ತಿನ್ನೋದು. ಸೂಪ್ಸ್ ಥರ. ಕೊಳ್ಳೇಗಾಲ, ಬಟ್ ಕೊಳ್ಳೇಗಾಲದಲ್ಲಿರೋ ಒಂದು ಸೀಕ್ರೆಟ್ ಪ್ಲೇಸ್ ಅಂತ ಅನ್ಬೋದು. ಇದು ಪ್ಲೇಸ್ ಬಂದು ಸೈಕಾಗಿದೆ. ಆಮೇಲೆ ಏನು ಅಂದರೆ ಒಂದು 5 ಸತಿ ವಿಸಿಟ್ ಮಾಡ್ಬೋದು. ಹೆಂಗೆ ಅಂದರೆ ಮಾನ್ಸೂನ್ ಸೀಸನಲ್ಲಿ ವಿಸಿಟ್ ಮಾಡ್ಬೋದು. ಸಮ್ಮರಲ್ಲಿ ವಿಸಿಟ್ ಮಾಡಿದ್ರೆ ಹೆಂಗೆ ಅಂದರೆ ಇದು BR ಹಿಲ್ಸ್ ಹತ್ರ ಇರೋದು. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು BR ಹಿಲ್ಸ್ ಅಂತ. ಸೊ ಅದ್ರ ಹತ್ರನೇ ಇರೋದು. ಸೊ ಅದ್ರ ಹತ್ರ ಆಗೋದ್ರಿಂದ ಇಲ್ಲಿ ಟೆಂಪ್ರೇಚರ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಅಂದರೆ ಸಮ್ಮರಲ್ಲೂ ಬಂದರೂ ಆಗುತ್ತೆ. ಇವಾಗ ಅಂದರೆ ತುಂಬ ಚಳಿ ಆಗ್ತಿದೆ. ಎಷ್ಟು ಚಳಿ ಆಗ್ತಿದೆ ಅಂದರೆ ಸೊ ಆ ಚಳಿಗೋಸ್ಕರನೇ ಈ ಥರ ಫುಡ್ಡೆಲ್ಲ ತಿನ್ನೋದು ಇವರು. ಆಮೇಲೆ ಇನ್ನೊಂದು ಏನಂತ ಅಂದರೆ ಇಲ್ಲಿ ಗೆಸ್ಟ್ ಹೌಸು ಇದೆ. ಗೆಸ್ಟ್ ಹೌಸ್ಗೆ ಪೂಲ್ ಆ್ಯಕ್ಸಸ್ ಇರುತ್ತೆ. ಅಲ್ಲಿ ಪೂಲಲ್ಲಿ ಒಂಚೂರು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಇವಾಗ, ಮಳೆಗಾಲ ಅಂದ್ಬಿಟ್ಟು ನೀರಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈ ಕಡೆ ಜಾಗಕ್ಕೆ ಪೂಲ್ನ ಆ್ಯಕ್ಸಸ್ ಮಾಡಿ ತೋರಿಸ್ತೀನಿ ನಿಮಗೆ ಆ ಥರ ಇದೆ ಅಂತ. ಸೊ ಹೆಂಗೆ ಅಂದರೆ ಜಾಸ್ತಿ ಇಲ್ಲಿ ಖಾರ ಜಾಸ್ತಿ ಮಾಡಲ್ಲ, ಜಾಸ್ತಿ ತಿನ್ನಲ್ಲ. ಸೊ ಬೇಸಿಕಲಿ ಇದೆಲ್ಲ ಸಪ್ಪೆ ಇರುತ್ತೆ ಸ್ವಲ್ಪ. ಸೊ ಇಲ್ಲಿಯವ್ರಿಗೆ ಏನು ನಂಬಿಕೆ ಇದೆ ಅಂತ ಅಂದರೆ ಇದನ್ನು ತಿರುಗಿಸಿದ್ರೆ ಅವ್ರಿಗೆ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಬಿಲೀಫ್ ಇದೆ ಏನಂತ ಅಂದರೆ ಇದನ್ನು ತಿರುಗಿಸಿದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಬನ್ನಿ, ಬಂದು ತಿರುಗಿಸೋದ ನೋಡಿ. ಇದೆ ತುಂಬಾ ಬಿಲೀಫ್ ಇದೆ ಟಿಬೆಟಿಯನ್ಸ್ ಅವ್ರಿಗೆ, ಇದನ್ನು ತಿರುಗಿಸಿದ್ರೆ ಒಳ್ಳೇದಾಗುತ್ತೆ ಅಂತ. ತುಂಬ ಬೆಲ್, ಸಿಂಪ್ಲಿ ಬೆಲ್ ಇದು ಅಷ್ಟೇ.
ಆಟ ಆಡ್ತಾವನೆ ಸಾಸ್. ಬಿಲೀಫ್ ಇದೆ ಅಂತ ಅಂದರೆ ಇದನ್ನ ತಿರುಗಿಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಏನೋ ಬಿಲೀಫ್ ಇದೆ. ಸೊ ನಾವು ಒಂಚೂರು ನಂಬೋದ ಅದನ್ನು. ಇಲ್ಲಿ ಬರ್ಬೇಕಾದ್ರೆ ಏನು ಮಾಡಿ ಅಂತಂದರೆ ನೀವು ನಿಮ್ಮ ಶೂಸ್ ಅಥವಾ ಚಪ್ಪಲಿಯನ್ನು ಕೆಳಗೆ ಈ ಕಡೆನೇ ಬಿಟ್ಟು ಬನ್ನಿ. ಯಾಕೆಂದರೆ ಇದೊಂಥರ ಹೋಲಿ ಪ್ಲೇಸ್ ಇದ್ದಾಗೆ ಅವ್ರಿಗೆ. ಸೊ ನಮ್ಗೆ ಹೆಂಗೆ ದೇವಸ್ಥಾನ ಅದೆಲ್ಲ ಇರುತ್ತೆ ಹೋಲಿ ಪ್ಲೇಸ್ ಆಗಿ, ಅವ್ರಿಗೆ ಇದೇ ಥರ ಹೋಲಿ ಪ್ಲೇಸ್ ಇದ್ದಾಗ